ನಿನ್ನೆ ರಾತ್ರಿ ಕತ್ರಗುಪ್ಪೆ ಆಫೀಸಲ್ಲಿ ಬೆಳಗಾನ ಕೂತ್ಕೊಂಡು ನಿಮಗೆ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿಸಿರುವಂತ ಪ್ರಾಪರ್ಟಿ ಇದು. ಅದನ್ನು ಒಂದ್ಸಲ ಗಂಟೆ ಹೊಡೆದ್ರೆ ಪ್ರಜ್ಞಾನ ಹೊಗಳ್ತಾ ಇರ್ಬೇಕು. ಮತ್ತೆ ಇನ್ನೊಂದ್ಸಲ ಗಂಟೆ ಹೊಡೆದ ತಕ್ಷಣ ಬಾಯಿಗೆ ಬಂದಂಗೆ ಇಷ್ಟ ಇಲ್ಲದೆ ಇದ್ರು ಬೈಬೇಕು. ಫಸ್ಟ್ ಧನು ಆಡ್ತಾನೆ, ಆಮೇಲೆ ಪ್ರಜ್ಞಾ. ಓಕೆನಾ? 1 2 3 ಸ್ಟಾರ್ಟ್. ನನ್ನ ಹೆಂಡತಿ, ಅವಳು ನನ್ನ ಜೀವನ, ನನ್ನ ಶಕ್ತಿ. ಪ್ರಜ್ಞಾ ಅಲ್ಲ, ಅವಳು ನನ್ನ ಸಂಸಾರದ ಯಜ್ಞ. ಇವಳ ಜೊತೆಗಿದ್ರೆ ಯಾರಾದರೂ ಇರ್ಲಿಕ್ಕೆ ಆಗುತ್ತಾ? ಇವಳೊಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಆ ಥರ ಹೇಳಕ್ಕಾಗತ್ತಾ? ನನ್ನ ಹೆಂಡತಿ ಅಂದ್ರೆ ಹೇಗೆ? ನನ್ನ ಮುತ್ತು ಅವಳು. ಅದೇನು ಮುತ್ತು ಅಂತಾರೇನ್ರಿ ಅದಕ್ಕೆ? ಆ ಮಾತು ಏನು ಮುತ್ತು ಅಂತಾರ? ಆ ಮುತ್ತಿಗೆ ಒಂದು ಬೆಲೆ ಇರುತ್ತೆ. ಆ ಮುತ್ತನ್ನ ಈಗ ನೋಡಿ ಅಂದ್ರೆ ಬೈಬೇಕಾದ್ರೆ ನೋಡ್ಲಿಕ್ಕೆ ಆಗ್ತದೆ ಸರ್. ಅದಕ್ಕೆ ಏನಾದ್ರು ಅಂತಾರ, ಏನೋ ಏನ್ ಮಾತಾಡಿದ್ರು ಏನಾದ್ರೂ ಬೈಬೇಕು. ಇದನ್ನೇ ಹೇಳೋದು. ಇದಕ್ಕೆ ಮಾಳವಿಕಾ ಮೇಡಮ್ ಯಾವಾಗಲೂ ಅವಳನ್ನು ಹೊಗಳೋದು. ಆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಆ ನಿಲುವು ನೋಡಿ, ಯಪ್ಪ ದೇವ್ರೆ. ಅವಳಿಗೆ ಅವಳೇ ಅನ್ಕೊಳ್ಳೋದು, ನಾನು ಹೀಗೆ ಸುಂದರಿ, ನನ್ನನ್ನು ಯಾರು ಮೀರಿಸೋರಿಲ್ಲ. ಮ್ಯಾಮ್ ಹೊಗಳ್ತಿರ್ತಾರೆ. ಅವರು ಹೊಗಳ್ಳಿ, ನಾನು ನಿಮಗೂ ಬೈಬೇಕು ಅನ್ಕೊಂಡ್ರಿ. ಇಲ್ಲ ಮೇಡಮ್, ಇಲ್ಲ ಮೇಡಮ್, ಸಾರಿ. ನಿನ್ ಸರ್ದಿ ಮುಗೀತು. ಈಗ ಎಲ್ರು ಕಾಯ್ತಾ ಇರುವಂತ ಟೈಮ್ ಬಂದಿದೆ. ಪ್ರಜ್ಞಾ ಯಾವ ತರ ನಿನ್ನ ಹೊಗಳ್ಬೋದು ಬೈಬೋದು ಅಂತ ನೋಡೋಣ. ಎಂತ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ ನೋಡುವ. ಹೇಳಿ. ಈಚೆ ಬರ್ಲಿಕ್ಕೆ ಉಂಟು. ಫಸ್ಟ್ ಅದೆಲ್ಲ ರೂಲ್ಸ್ ಇಲ್ಲ. ಎಲ್ಲಿ ಬೇಕಾದ್ರೂ ಬೈಬಹುದು, ಹೇಗೆ ಬೇಕಾದ್ರೂ ಬೈಬಹುದು. ಎಂತ ಹೇಳಿದ್ದು ನೀವು? ಎಂತ ಸರ್? ಅಲ್ಲಿಂದ ಮಾತಾಡಲಿಲ್ವಾ? ರೂಲ್ಸ್ ಮಾಡಿರೋದೇ ಹಂಗೆ. ನಾನು ಗಂಟೆ ಹೊಡೆಯುವಾಗ ಫಸ್ಟ್ ಹೊಗಳಿಕೆ ತಾನೇ. ನನ್ನಿಷ್ಟ ಕಣ, ನನ್ನಿಷ್ಟ. ಆಡಂಗಿದ್ರೆ ಆಡು, ಇಲ್ಲಾಂದ್ರೆ ಇಲ್ಲ ನಿಂತ್ಕೋ. ಮನೆಗೆ ಬರ್ತೀರಲ್ಲ, ಗೊತ್ತಿದೆ ಹೇಗೆ ಬರ್ತೀರಿ, ಹೇಗೆ ಇರ್ತೀರಿ ನೋಡ್ತೀರಿ ನಾನು ನಿಮ್ಗೆ. ಗಂಟೆ ಹೊಡಿಯೋದು ಮರ್ತ್ಬಿಟ್ಟೆ. ಹೊಗಳು ಈಗ ಹೊಗಳೋದೆಲ್ಲ ಸೀನ್ ಇಲ್ಲ. ಇದೆಂತ ಹೊಗಳಿಕೆ ಅಂತ ಉಂಟು? ಬೈಲಿದೆ ಇರೋದು. ಇಲ್ಲಿ ನಾನು ನಿಮ್ಗೆ ಕಷ್ಟಪಟ್ಟು ಇಲ್ಲಿ ಸಪೋರ್ಟ್ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದ್ರೆ ನಾನು ಅಲ್ಲಿ ಅಷ್ಟೆಲ್ಲ ಹೇಳಿದೆ, ನನ್ನ ಗಂಡ ಇನ್ನೋಸೆಂಟ್ ಪಾಪ ಅಂತ ಹೇಳಿ. ನಿಮ್ಗೆ ಚೂರಾದ್ರು ಬೈ. ಅಪ್ಪಿ ಇರು ಅಣ್ಣ, ಗಂಟೆ ತಗೊಂಡೋಗಿ ಎಸ್ ಬಿಡು. ಹೌದಾ? ನೀವಿಬ್ರು ಬನ್ನಿ ಇಲ್ಲಿ. ನನ್ನ ಹೆಂಡತಿ ಅಂದ್ರೆ ಬಂಗಾರ ಸರ್. ಇಂಥ ಬಂಗಾರನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ನ ಹೆಂಡತಿ. ಇದು ಒಂದು ಮಕ್ಕವ ಇದು. ಈ ಮಕ್ಕನ ಬೆಳಗ್ಗೆ ಎದ್ದು ನೋಡ್ಬಿಟ್ರೆ ಹಂಗೆ ಗಾಬರಿ ಬಿದ್ದು ಮೂರ್ಛೆ ಹೋಗ್ತದಾಗ್ಬಿಡ್ತೀನಿ ನಾನು. ಕನ್ನಡಕ ಹಾಕೊಂಡು ಈ ಅಂದನ ಕನ್ನಡಕದ ಒಳಗಿಂದ ನೋಡಿರೋದು ನಾನು. ಅದಕ್ಕೇನೆ ಈ ಅಂದ ನನ್ನ ಮನ್ಸಲ್ಲಿ ಇರೋದು. ಎಷ್ಟು ಯಾವನಿಗೆ ಬೇಕ್ರಿ ಅಂದ? ಒಳ್ಳೆ ಮಂದ ಸಿಕ್ಕೈತೆ ನನಗೆ. ಇಂಥದ್ದು ನಾನು ಪಡ್ಕೊಳ ಬಂದೆ ಅಲ್ಲ. ಪಡ್ಕೋಬೇಕು ಸರ್. ಇಂಥ ಮುತ್ತೈದೇನೋ ಪಡ್ಕೊಳ್ಳೋದು ನನ್ನ ಪುಣ್ಯ ಸರ್. ಎಂಥ ಪುಣ್ಯ, ಎಂಥ ಲಕ್ಷ್ಮಿ. ಇಂಥ ಮಹಾಲಕ್ಷ್ಮಿನ ಬಾ ಬಾ ಅಂತ ಯಾವುದೇ ಕಾರಣಕ್ಕೂ ಕರಿಬಾರ್ದು. ಮಾತೆತ್ತಿರ ವಟ 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 ಅಂತ ಸಾಯ್ತಾರೆ. ಕುಷ್ಮಾ ಶುರುನಮ್ಮ. ಉಗಳದು ಇಡೀ ಶೋನಲ್ಲಿ ನೀನೇ ಕಳ್ಸಾ ಇದ್ದಂಗೆ. ಎಂಥ ಮುದ್ದಾದ ಮುಖ ಅಂತ ಅಂದ್ರೆ ನೋಡ್ತಾ ಇದ್ರೆ ಪ್ರೀತಿ ಮಾಡ್ಬೇಕು ಅನ್ಸತ್ತೆ. ನಿನ್ ಜೊತೆನೇ ಇರ್ಬೇಕು ಅಂತ ಅನ್ಸತ್ತೆ. ಯಾವಾಗ್ಲಾದ್ರೂ ನಿನ್ ಮಕ್ಕ ನೋಡಕ್ಕಾಗತ್ತೇನೋ? ದರಿದ್ರವೇ ಮಕ್ಕನ ಅದು ಮಕ್ಕ ತೊಳ್ಕೊಂಡ್ ಬಾ. ಮನೇಲಿ ಒಂದ್ ಕೆಲ್ಸ ಮಾಡಲ್ಲ. ಇಲ್ಲಿ ಬರೋರು ಎಲ್ಲರೂ ಕಮೆಂಟ್ ಮಾಡಿದಾರೆ ಮೇಡಮ್. ಅಲ್ಲಿ ಕುತ್ಕೊಂಡು ಶೋನಲ್ಲಿ ಬರೀ ಇವ್ರು ಒಳ್ಳೆತನದ ಮಾತ್ರ ಕೇಳಿಸ್ಕೊಂಡಿಲ್ಲ ಮೇಡಮ್, ಎಲ್ಲರ ಬಗ್ಗೆ ಮಾತಾಡಿದ ನಿಮ್ ಬಗ್ಗೆ. ನನ್ ಗಂಟೆ ನನ್ನಿಷ್ಟ. ನನ್ನ ಮುದ್ದು ಹುಡುಗ ಬಾಳು ಹಾಗೂ ಮಾಲಾಶ್ರೀ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜೋಡಿ ಬಾಳು ಹಾಗೂ ಮಾಲಾಶ್ರೀ ಅವರ ಜೋಡಿ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಜರ್ನಿ ವಿಟಿ ಪ್ಲೀಸ್. ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಆಕೆ ನನಗೆ ಸಿಕ್ಕದ ಅದೃಷ್ಟ ದೇವತೆ. ಆಕೆ ನನಗೆ
ನನಗೆ ಅವ್ರು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ನನ್ನ ಜೀವನಕ್ಕೆ ಬಂದ್ಮೇಲೆ ನಾ ಭಾಳ ಅಂದ್ರೆ ಭಾಳ ಚೇಂಜ್ ಆಗೀನಿ, ಅನ್ಕೊಂಡಿದ್ದೆಲ್ಲ ಸಾಧಿಸಿದ್ದೀನಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರ ದಾಂಪತ್ಯ ಜೀವನ ಅನುಭವಿಸ್ತಕ್ಕಂಥ ಹಾಲು ಜೇನು. ಮ್ಯಾಗಿನ ಬ್ರಹ್ಮ ಕೊಟ್ಟಾನ ಬರ. ನಾನು ಯಾವಾಗ್ಲೂ ನಾನು ಪಚ್ಚದ ಬೊಂಬೆ ಅಂತಿದ್ದೆ, ಇನ್ಮೇಲೆ ಹಾಗೆ ಹೇಳಕ್ ಆಗೋದೇ ಇಲ್ಲ. ಇನ್ಮೇಲೆ ರಾಕ್ ಸ್ಟಾರ್ ಜೋಡಿ ಅಂತೀನಿ. ಇಷ್ಟು ನಿಚ್ಚಳವಾಗಿರುವಂಥ ವ್ಯಕ್ತಿಗಳು ನಮ್ಮಲ್ಲಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ನಿನಗೆ ಇದ ಕನ್ನಡಿ ಥರ ಇರ್ತೀನಿ ಜೀವನ ಪೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಜ್ಜೆ ಹೆಜ್ಜೆಗೂ ಕೋಪ ಮಾಡ್ಕೋತಾಳ. ಆ ಥರ ಮಾಡ್ಕೊತ ಹೋದ್ರ ನಮ್ಮ ಜೀವನಕ್ಕೆ ಯಾವುದೋ ಒಂದು ಕಡೆಯಿಂದ ಎಫೆಕ್ಟ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಇದು ಬರೀ ಬಾಣ ಅಲ್ಲ, ಇದು ಪ್ರೇಮದ ಬಾಣ. ಯವಾ ಬಾರ್ವಾ. ಜೀವ ನೀಡಿದ ಜೀವಿಗೆ ನನ್ನ ಜೀವ ಕೊಡುವೆ ನಾನು. ನನ್ನ ಪ್ರತಿ ಒಂದು ಹೆಜ್ಜೆಗೂ ನಾನು ಯಾವಾಗ ಒಂದು ಪೇನ್ ಅಂದ್ರೂ ಏನಂದ್ರೂ ಓಡಿ ಬಂದ್ಬಿಡ್ತಿರಕ್ಕ. ಆ ಥರ ತಾಯಿ ಅಕ್ಕ ಇವರು. ತುಂಬಾ ಖುಷಿ ಆಗತ್ತೆ ನಮ್ಮ ಅತ್ತೆ ಬಗ್ಗೆ ನಂಗೆ. ಬಾಳು ಅಂಡ್ ಮಾಲಾಶ್ರೀ ದೇ ಆರ್ ಬ್ಲೆಸ್ಡ್ ಟು ಹ್ಯಾವ್ ಈ ತರದ ಅಪ್ಪ ಅಮ್ಮ ಅತ್ತೆ ಮಾವನ ಹೊಂದಿರೋದು ನಿಜವಾಗ್ಲೂ ಅದೃಷ್ಟವಂತರು ನೀವು. ನನ್ನ ಜೀವ ತಿಂಗಳದಾಗ ಒಂದು 10-15 ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅವರು ದಿನಕ್ಕೆ 2 ಕಾರ್ಯಕ್ರಮ ಮಾಡ್ತಿದ್ರು, ಡೇ 1 ನೈಟ್ 1. ಅಷ್ಟು ಬಿಸಿ ಇರುವಂತ ಒಂದು ಗಾಯಕಿ ನಮ್ಮ ಉತ್ತರ ಕರ್ನಾಟಕದಾಗ. ಅಂತಕಿ ನಾನು ಮದುವೆ ಆದ್ಮ್ಯಾಗ ಎಲ್ಲಾನು ಬಿಟ್ಬಿಟ್ಲು. ಒಂದು ಸಂಸಾರದ ಭಾರವನ್ನು ಹೆಂಡತಿ ಹೊರ್ತಾಳೆ, ಆದ್ರೆ ಅದನ್ನ ಸ್ಮೂತ್ ಆಗಿ ನಡ್ಕೊಂಡು ಹೋಗೋದಕ್ಕೆ ಗಂಡ ದಾರಿ ಮಾಡ್ಕೊಡ್ತಾನೆ. ನಾನು ಮದ್ವೆಗಿಂತ ಮುಂಚೆ ನಾನು ಯಾವತ್ತೂ ಬಂಗಾರ ತೊಟ್ಟಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಂಗಾರ ಕಾಸೇನ ಪಡ್ಲಿಲ್ಲ ನಂಗೆ. ಬಂಗಾರದಂತ ಗಂಡ ಸಿಕ್ಕಿದಾನು, ಬಂಗಾರ ಹಾಕ್ಬೇಕು ಅಂತ. ಬಂಗಾರಿನ ಬಡುವದನ, ಕಷ್ಟ ಸುಖಗಳ ನಡುವದನ, ದುಡ್ಕೊಂಡ್ ತಿನ್ನಾಕ ಶೆಡುವದನ. ಬಂಗಾರದಿಂದ ಸಿಂಗಾರ ಮಾಡುವಟ್ಟು ಬಂಗಾರದ ವ್ಯಕ್ತಿ ನಾ ಅಲ್ಲ, ಇದು ಬಡವನ ಬಂಗಾರ, ಬಡವನ ಬಂಗಾರ. ಐ ಲವ್ ಯು. ಬಾಳೋರೆ, ನೀವು ನಮ್ಮೆಲ್ಲರ ಮೇಲೆ ಹಾಡನ್ನ ಕಟ್ಟಿ ನಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾ ಬಂದಿದ್ದೀರಾ. ಆ್ಯಕ್ಚುಲಿ ಇವತ್ತು ಈ ಒಂದು ಕ್ಷಣದಲ್ಲಿ ನಮ್ಮ ವೇದಿಕೆ ಪರವಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿವಸ ಬಾಳು ಅವರು ಜವಾರಿ ಪ್ರತಿಭೆ ಆಗಿದ್ರು, ಆದರೆ ಈಗ ನಮ್ಮ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆಯ ಈ ಕ್ಷಣದಿಂದ ಅವ್ರಿಗೆ ಇನ್ನೊಂದು ಅದ್ಭುತವಾದಂಥ ಟೈಟಲ್ ನಾವು ಕೊಡ್ತಾ ಇದ್ದೀವಿ. ಆ ಟೈಟಲ್ ಏನು ಅಂತ ರಿವೀಲ್ ಆಗಲಿ ಪ್ಲೀಸ್. ಬಾಳು ಅವರೇ, ಇನ್ನು ಮುಂದೆ ನೀವು ಬರೀ ಜವಾರಿ ಪ್ರತಿಭೆ ಬಾಳು ಬೆಳಗೊಂದಿ ಅಲ್ಲ, ನಮ್ಮ ಕರ್ನಾಟಕದ ಜವಾರಿ ರಾಕ್ ಸ್ಟಾರ್ ಬಾಳು ಬೆಳಗೊಂದಿ. ಥ್ಯಾಂಕ್ ಯು.